सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दसागरम्। ॐ सहना भवतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। आत्मानं चेत् विजानीयात् अयम् अस्मीति पुरुषः किमिच्छन् कस्य कामाय शरीरं मनुसंज्वरे। ಪರಮಾತ್ಮನ ಅನುಗ್ರಹದಿಂದ ಶ್ರೀಮತಿ ವಿಮಲಾನಂದ ಹಾಗೂ ಎಲ್ಲ ಪಂಚದಶಿ ಶ್ರೋತೃ ವರ್ಗವೇ ವಿದ್ಯಾರಣ್ಯ ಮುನಿ ಪ್ರಣೀತ ಪಂಚದಶಿ ಸಪ್ತಮೋಧ್ಯಾಯ ಜ್ಞಾನಿಯ ಮಾಡುವಂತಹ ಕರ್ಮ ಹೇಗೆ ಅದನ್ನು ನಾವು ಡಿವೈಡ್ ಮಾಡಿ ನಮಗೆ ತಿಳಿದುಕೊಳ್ಳಲಿಕ್ಕೋಸ್ಕರ ಸಲುವಾಗಿ ಕರ್ಮ ಅಂತನೂ ಕೂಡ ಕಾಮನ್ ಆಗಿ ಇಂದ್ರಿಯಗಳ ದ್ವಾರ ನಡೆಯುವಂತಹ ಆಕ್ಷನ್ ಏನಿದೆ ಅದು ಜ್ಞಾನಿಗೆ ಮತ್ತು ಅಜ್ಞಾನಿಗೆ ಇಬ್ಬರಿಗೆ ಕಾಮನ್ ಆಗಿರ್ತದೆ. ಇಲ್ಲಿ ಮೂರು ರೀತಿಯಾಗಿರತಕ್ಕಂತಹ ಪ್ರಾರಬ್ಧವನ್ನ ನಮಗೆ ತಿಳಿಸ್ಲಿಕ್ಕೋಸ್ಕರ ಸಲುವಾಗಿ ಇಚ್ಛಾ ಮತ್ತು ಅನಿಚ್ಛಾ ಇನ್ನೊಂದು ಪರೇಚ್ಛಾ ಅಂತ ಮೂರು ರೀತಿಯಾಗಿರ್ತಕ್ಕಂತಹ ಪ್ರಾರಬ್ಧವನ್ನ ನಮಗೆ ತಿಳಿಸಿದರು. ಈ ಪ್ರಾರಬ್ಧ ಅದು ಇಚ್ಛನೆ ಇರಲಿ ಅನಿಚ್ಛನೆ ಇರಲಿ ಅದು ಮತ್ತು ಪರೇಚ್ಛನೆ ಇರಲಿ, ಇಚ್ಛೆ ಅಂತಕ್ಕಂತಹದ್ದು ತೃಪ್ತಿಯನ್ನು ಕೊಡ್ತದೆ, ಅನಿಚ್ಛೆ ಅಂತಕ್ಕಂತಹದ್ದು ಅಥವಾ ಪರೇಚ್ಛೆ ಅಂತಕ್ಕಂತಹದ್ದು ತೃಪ್ತಿ ಕೊಡೋದಿಲ್ಲ ಅಂತ ಏನು ಅರ್ಥ ಇಲ್ಲ. ಅಲ್ಲಿ ತೃಪ್ತಿ ಅಂತನೂ ಕೂಡ ಕಾಮನ್ ಆಗಿದೆ. ಸಿಚುವೇಶನ್ಗಳು ಪ್ರಕೃತಿ ಅನ್ನುವಂತಹದ್ದನ್ನ ತಗೊಂಡು ಈಗ ಮುಂದೆ ವಿಚಾರ ಮಾಡ್ತಾರೆ. ಆಕ್ಷನ್ ಅಂತನೂ ಕೂಡ ಕಾಮನ್ ಆಗಿರ್ತದೆ. ನಾವು ನಮಗೆ ತಿಳಿದುಕೊಳ್ಳಲಿಕ್ಕೋಸ್ಕರ ಸಲುವಾಗಿ ಇಲ್ಲಿ ಡಿವೈಡ್ ಮಾಡಿ ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಹೆಚ್ಚು ವಿಶೇಷತೆ ಇದೆ. ಬಿಟ್ರೆ ನಾವು ಕೆಲವೊಂದನ್ನ ಎಕ್ಸಾಂಪಲ್ ಕೊಟ್ಟೆ, ಶ್ರೀರಾಮಚಂದ್ರಂದು ಮತ್ತೆ ಧರ್ಮರಾಯಂದು ಇವೆಲ್ಲನೂ ಕೂಡ. ಅಲ್ಲಿ ಅದರ ಅರ್ಥ ಏನು ಅಂತಂದ್ರೆ ಅನೇಕ ಮುಖವಾಗಿ ಪ್ರಾರಬ್ಧ ಅಥವಾ ಕರ್ಮವನ್ನ ಅನೇಕ ಬಗೆಯಾಗಿ, ಯಾಕಂದ್ರೆ ಕೆಲವೊಂದನ್ನ ಇದು ಸರಿ ಅಂತ ಅನ್ಕೊಂಡಿರ್ತೀವಿ, ಇನ್ನು ಕೆಲವೊಂದನ್ನ ತಪ್ಪು ಅನ್ಕೊಂಡಿರ್ತೀವಿ. ಸರಿ ಅನ್ನುವಂತಹದ್ದು ಇದು ಓಕೆ, ಈ ತಪ್ಪು ಅನ್ನುವಂಥದ್ದು ಕೂಡ ಯಾಕೆ ನಡೀತದೆ ಅನ್ನುವಂತಹದ್ದು ನಮಗೆ ಹೊರಗಡೆ ನಿಂತು ನೋಡೋರಿಗೆ, ಇನ್ನೊಬ್ಬರದು ಕರ್ಮ ನೋಡೋರಿಗೆ ಗೊತ್ತಾಗತ್ತೆ. ಆದರೆ ಈ ಹಿಂದ್ಗಡೆ ಅದೆಲ್ಲವೂ ಕೂಡ ಈಗ ಯಾವುದನ್ನ ಇಚ್ಛಾ ಅನಿಚ್ಛಾ ಪರೇಚ್ಛಾ ಅಂತ ಹೇಳ್ತೀವೋ ಅದರ ಹಿಂದ್ಗಡೆಗೆ ಒಂದು ಸ್ವಭಾವ ಅಂತಕ್ಕಂತಹದ್ದಿದೆ. ಆ ಸ್ವಭಾವವನ್ನ ಹಿಡಿದು ಇಚ್ಛಾ ಅನಿಚ್ಛಾ ಪರೇಚ್ಛಾ ಅಂತ ನಾವು ಒಂದಿಷ್ಟು ತಿಳ್ಕೊಳ್ಳಬಹುದೇನೋ. ಇಷ್ಟು ನಾವು ಹಿಂದಿನ ಉಪನ್ಯಾಸದಲ್ಲಿ ನೋಡಿದ್ವಿ. ಈಗ ಅವರು
ಈ ಮೂರರ ಬಗ್ಗೆ ಇಚ್ಛಾ ಪ್ರಾರಬ್ಧ, ಅನಿಚ್ಛಾ ಪ್ರಾರಬ್ಧ ಮತ್ತು ಪರೇಚ್ಛಾ ಪ್ರಾರಬ್ಧದ ಬಗ್ಗೆ ತಿಳಿಸ್ತಾ ಹೋಗ್ತಾರೆ. ಶ್ಲೋಕ ನಂಬರ್ 154. ನಾಚಾತ್ರೈತದ್ವಾರಯಿತುಂ ಈಶ್ವರೇಣಾಪಿ ಶಕ್ಯತೆ ಯತ ಈಶ್ವರ ಏವಾಹಂ ಗೀತಾ ಗೀತಾಯಾಮರ್ಜುನಂ ಪ್ರತಿ. ನ ಶಕ್ಯತೆ ಈಶ್ವರೇಣ ಅಪಿ ಚ ಅತ್ರೈತತು ದ್ವಾರಯಿತುಂ ಅಂದ್ರೆ ಪ್ರಾರಬ್ಧ ಅನ್ನುವಂತಹದ್ದು ಆ ಕರ್ಮದ ಫಲವನ್ನ ನಿಯಂತ್ರಿಸಲು ನ ಶಕ್ಯತೆ ಈಶ್ವರೇಣ ಅಪಿ ಈಶ್ವರನಿಂದಾದರೂ ಈ ಪ್ರಾರಬ್ಧವನ್ನ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಭಾರಿ ಒಂದು ಮುದ್ರೆ ಆಗ್ತಾ ಇದ್ದಾರೆ ಇಲ್ಲಿ. ಸೊ ಇದನ್ನ ನೋಡಿದಾಗ ನಮಗೆ ದಾಸರ ವಾಕ್ಯ ನೆನಪಾಗತ್ತೆ. ನಾ ಮಾಡಿದ ಕರ್ಮ ಬಲವಾಗಿರಲು ನೀನೇನು ಮಾಡುವೆ ಹರಿ ಅಂತ ಹೇಳಿ ಪುರಂದರದಾಸರು ಹೇಳಿದಿರಲ್ಲ, ಅದು ಇಲ್ಲಿ ಬಹಳ ಕರೆಕ್ಟ್ ಆಗಿ ಅಪ್ಲೈ ಆಗತ್ತೆ. ಅಂದ್ರೆ ಸ್ವತಃ ಪ್ರಾರಬ್ಧವನ್ನ ಈಶ್ವರನಿಂದನೂ ಕೂಡ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಪ್ರಾರಬ್ಧ ಅಂತಕ್ಕಂಥದ್ದು ಬಲಾಢ್ಯವಾಗಿರ್ತದೆ. ಸೊ ಹಾಗಿತ್ತಂದ್ರೆ ಈ ಪ್ರಾರಬ್ಧ ಅಂತಂದ್ರೆ ಏನು? ಯತ ಈಶ್ವರ ಏವಾಹ ಅಂತ ನೋಡ್ಬೇಕು. ಆ ಈಶ್ವರನಾಗಿರ್ತಕ್ಕಂಥ ಗೀತಾಚಾರ್ಯನೇ ಗೀತಾಯಾಮ್ ಅರ್ಜುನಂ ಪ್ರತಿ. ಇಲ್ಲಿ ಗೀತಾಚಾರ್ಯನನ್ನ ಈಶ್ವರ ಅಂತ ಪ್ರಯೋಗ ಮಾಡಿದ್ದಾರೆ ಶಬ್ದ. ಆ ಸರ್ವಶಕ್ತನಾಗಿರ್ತಕ್ಕಂತಹ ಪರಮಾತ್ಮ ಈ ಪ್ರಾರಬ್ಧ ಅನ್ನೋದರ ಬಗ್ಗೆ ಗೀತೆಯಲ್ಲಿ ಅರ್ಜುನ ಜೊತೆಗೆ ಮಾತನಾಡಿದ್ದಾನೆ. ಸೊ ಅದನ್ನ ನೋಡುವ ನಾವು ಅಂತ ಹೇಳಿ. ಸೊ ಈಗ ಭಗವದ್ಗೀತೆಯ ಒಂದು ಶ್ಲೋಕವನ್ನ ಇಲ್ಲಿ ಕೋಟ್ ಮಾಡ್ತಾರ. ಸದೃಶಂ ಚೇಷ್ಟತೆ ಸ್ವಸ್ಯಾಹಂ ಪ್ರಕೃತೇರ್ಜ್ಞಾನವಾನಪಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ. ಪ್ರಕೃತಿ ಜ್ಞಾನವಾನಪಿ ಅಂದ್ರೆ ಈ ಪ್ರಕೃತಿ ಅನ್ನುವಂತಹದ್ದು ಸದೃಶಂ ಚೇಷ್ಟತೆ ಅಂದ್ರೆ ಸ್ವಾಭಾವಿಕವಾಗಿರ್ತಕ್ಕಂತಹ ಚೇಷ್ಟತೆ ಅಂದ್ರೆ ಕರ್ಮ. ಇದು ಪ್ರಕೃತಿ ಜನ್ಯವಾಗಿರ್ತಕ್ಕಂಥದ್ದು ಅಂತ ಈಗ ಪ್ರಾರಬ್ಧವನ್ನ ಇನ್ನೊಂದು ಅರ್ಥದಿಂದ ಹೇಳ್ತಾ ಇದ್ದಾರೆ. ಅದನ್ನ ಪ್ರಕೃತಿ ಅಂತ ಕರೀತಾರೆ. ಸೊ ಈ ಪ್ರಕೃತಿ ಅಂತಕ್ಕಂಥದ್ದು ಹೇಗೆ ಅನ್ನುವಂತಹದ್ದನ್ನ ಬಹಳ ಇಂಪಾರ್ಟೆಂಟ್ ಇದು. ಈ ಪ್ರಾರಬ್ಧ ಅಂತ ಮಾತಾಡ್ತೀವಲ್ಲ, ಅದಕ್ಕೆ ಈ ಪ್ರಾರಬ್ಧಕ್ಕೆ ಕರೆಕ್ಟ್ ಆಗಿ ಗೀತೆಯನ್ನ ಕೊಟ್ಬಿಟ್ಟು ಜ್ಞಾನಿಯಾಗಿರ್ಲಿ ಅಜ್ಞಾನಿಯಾಗಿರ್ಲಿ ಸೊ ಕರ್ಮವನ್ನ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಿಗ್ರಹ ಕಿಂ ಕರಿಷ್ಯತಿ ಅಂತ ಆ ಮೂಮೆಂಟ್ ಅನ್ನ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇಬ್ಬರೂ ಕೂಡ ಸೇಮ್ ಕರ್ಮವನ್ನ ಮಾಡ್ತಾರೆ. ಯಾಕೆ ಮಾಡ್ತಾರೆ? ಪ್ರಕೃತಿಯ ವಶರಾಗಿ ಮಾಡ್ತಾರೆ. ಪ್ರಕೃತಿ ಅಂತಂದ್ರೆ ಏನು? ಇದಕ್ಕೆ ಆಚಾರ್ಯ ಶಂಕರರು ಬಹಳ ಬ್ಯೂಟಿಫುಲ್ ಆಗಿ ಪ್ರಕೃತಿ ಅನ್ನೋದಕ್ಕೆ ಅವರು ಭಾಷ್ಯ ಬರೆದಿದ್ದಾರೆ. ಸ್ವಕೀಯಾಯ ಪ್ರಕೃತಿ ನಾಮ ಪೂರ್ವಕೃತ ಧರ್ಮ ಅಧರ್ಮಾದಿ ಸಂಸ್ಕಾರ ವರ್ತಮಾನ ಜನ್ಮಾದೌ ಅಭಿವ್ಯಕ್ತ ಪ್ರಕೃತಿ. ಗೀತೆ ಶಂಕರ ಭಾಷ್ಯ.
ಪ್ರಕೃತಿ ಪ್ರಕೃತಿ ಏನು ಕರಿತೀವಿ, ಪ್ರಾರಬ್ಧ ಪ್ರಾರಬ್ಧ ಅಂತ ಏನು, ಪ್ರಾರಬ್ಧ ಅಂತ ಏನಂತೀವಿ, ಪ್ರಾರಬ್ಧ ಅಂದ್ರೆ ಕರ್ಮ ಅಂತ ಏನಂತೀವಿ. ಕರ್ಮ ಅದನ್ನ ಶಿಫ್ಟು ಪ್ರಾರಬ್ಧಕ್ಕೆ ತಗೊಂಡು ಬಂದ್ರು, ಪ್ರಾರಬ್ಧವನ್ನ ಪ್ರಕೃತಿಗೆ ತಗೊಂಡು ಬಂದ್ರು. ಪ್ರಕೃತಿ ಅಂದ್ರೆ ಏನು ಅಂತಕ್ಕಂಥದ್ದನ್ನ, ಈ ಪ್ರಕೃತಿ ಅಂತಕ್ಕಂಥದ್ದು ಬೇರೆ ಏನು ಅಲ್ಲ, ಹಿಂದೆ ಮಾಡಿರುವಂತಹ ಧರ್ಮ ಅಧರ್ಮಗಳ ಸಂಸ್ಕಾರ, ಹಿಂದೆ ಮಾಡಿರ್ತಕ್ಕಂಥದ್ದು ಅಂದ್ರೆ ಜ್ಞಾನ ಬರೋದಕ್ಕಿಂತ ಪೂರ್ವದಲ್ಲಿ ಮಾಡಿರ್ತಕ್ಕಂತಹ ಏನು ಒಂದು ಧರ್ಮ ಅಧರ್ಮದ ಫಲ ಇದೆಯಲ್ಲ, ಆ ಫಲವೇ ಅದು ನಮಗೆ ಪ್ರಾರಬ್ಧವಾಗಿ ಪ್ರಕೃತಿಯಾಗಿ ಅದು ಸ್ವಭಾವ ಆಗತ್ತೆ ಅಂತ. ಅದಕ್ಕೆ ಒಂದು ಗಾದೆ ಉಂಟಲ್ವಾ, ಸೊ ಅದು ಹುಟ್ಟು ಗುಣ ಸುಟ್ರ ಹೋಗೋದು ಅಂತ ಹೇಳ್ಬಿಟ್ಟು ಒಂದು ಕನ್ನಡದಲ್ಲಿ ಗಾದೆ ಇದೆ ನೋಡಿ. ಯಾಕೆ ಅಂತಂದ್ರೆ ಅದು ಈಗ ಸೃಷ್ಟಿಯಾಗಿರ್ತಕ್ಕಂಥದ್ದಲ್ಲ, ಅದು ಗತಕಾಲದಲ್ಲಿ ಇರ್ತಕ್ಕಂಥದ್ದು, ಹಾಗೆ ಹೋಗಿರ್ತಕ್ಕಂಥದ್ದು. ಅದು ಇವತ್ತು ಹಿಂದೆ ಮಾಡಿರ್ತಕ್ಕಂಥದ್ದು, ಅದು ಏನು ಸಂಚಿತ ಕರ್ಮ, ಆ ಸಂಚಿತ ಕರ್ಮ ಇವಾಗ ಪ್ರಾರಬ್ಧವಾಗಿ ಕನ್ವರ್ಟ್ ಆಗಿರ್ತದೆ. ಸೊ ಹಾಗಾಗಿ ಅದು ಹೇಗೆ ಅಂತಂದ್ರೆ ಒಂದು ರೀತಿಯಿಂದ ಒಂದು ಚಕ್ರ ಹೆಂಗ, ಅದು ಒಂದು ಸಲ ರನ್ ಆಗಿಬಿಟ್ರೆ, ನಾವು ದೊಡ್ಡ ದೊಡ್ಡ ಫ್ಯಾನ್ಗಳನ್ನ ನೋಡ್ತೀವಲ್ವಾ, ಬಹಳ ದೊಡ್ಡ ದೊಡ್ಡ ಫ್ಯಾನ್ಗಳು ಇರ್ತಾವೆ, ರೆಕ್ಕೆಗಳು. ಅವು ನಾವು ಬಟನ್ ಆಫ್ ಮಾಡಿದ ಮೇಲೆ ಕೂಡ ಮತ್ತೆ ಒಂದು 4 ರಿಂದ 5 ನಿಮಿಷ ಸುತ್ತಾ ಇರ್ತಾವೆ. ಹಾಗೆ ನಾವು ಇವತ್ತು ಏನು ಕೆಲವೊಂದು ಘಟನೆಗಳು ಏನು ಕೆಲವೊಂದು ನಡೀತವೆ ಅಂದ್ರೆ ನಮ್ಮ ಬುದ್ಧಿಗೆ ನಿಲುಕದೇ ಇರತಕ್ಕಂತಹ ಕೆಲವೊಂದು ಪ್ರಸಂಗಗಳೇನು ನಡೀತವ, ಯಾಕೆ ಮಾಡಿದ್ವಿ, ಯಾಕೆ ಆಗತ್ತೆ ಅನ್ನುವಂಥದ್ದು ಇದೆಲ್ಲ. ಇದಕ್ಕೆ ಗೀತಾಚಾರ್ಯ ಉತ್ತರ ಕೊಡೋದೇನಂತಂದ್ರೆ, ಅದು ಇವತ್ತಿನ ನಿಮ್ಮ ನಡತೆಯಿಂದ ಅದು ಬಂದಿರತಕ್ಕಂತಹದ್ದು ಅಲ್ಲ, ಅದು ಹಿಂದೆ ಆಗಿರ್ತಕ್ಕಂಥದ್ದು, ಹಿಂದೆ ಅದರದ್ದು ಮಾಡಿರ್ತಕ್ಕಂಥದ್ದು. ಅದರ ಕಾರಣದಿಂದ ಅದು ಇವತ್ತು ಅದು ನಿಮಗೆ ಪ್ರಾರಬ್ಧವೇ ಇವತ್ತು ಕರ್ಮವಾಗಿ ಕನ್ವರ್ಟ್ ಆಗಿ ನಮ್ಮ ಮುಖಾಂತರ ಮಾಡಿಸ್ತದೆ. ಬಹಳ ಬ್ಯೂಟಿಫುಲ್ ಆಗಿರ್ತಕ್ಕಂತಹ ವ್ಯಾಖ್ಯಾನ ಇದು. ಇದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಬಿಟ್ರೆ, ನನಗೆ ಅನಿಸಿದ ಮಟ್ಟಿಗೆ ಒಂದು 60% ದುಃಖ ಕಡಿಮೆ ಆಗಿಬಿಡುತ್ತೆ ನೋಡಿ. ಅಂದ್ರೆ ಸಾಮಾನ್ಯವಾಗಿ ದುಃಖದ ಬಗ್ಗೆ ಯಾಕೆ ಮಾತಾಡ್ತೀವಿ ಅಂತಂದ್ರೆ, ಸುಖ ಬಗ್ಗೆ ಏನ್ ನಮ್ಗೇನು ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಸುಖ ಅಂತಕ್ಕಂಥದ್ದು ಏನ್ ನಮಗೆ ಸ್ಟ್ರೆಸ್ ಮಾಡೋದಿಲ್ಲ, ಅದು ನೋವು ಕೊಡೋದಿಲ್ಲ. ಬರೀ ದುಃಖನೇ ಹೇಳ್ತಾ ಇಲ್ಲ ನಾನು. ಅಂದ್ರೆ ನಮಗೆ ಯಾವಾಗ ಹೆಲ್ಪ್ ಆಗುತ್ತೆ ಅಂತಂದ್ರೆ, ನಮಗೆ ದುಃಖದ ಸಂದರ್ಭದಲ್ಲೇನೆ ನಮಗೆ ಶಾಸ್ತ್ರ ಆಗಲಿ ಯಾರಾದರೂ ಹಿರಿಯರ ಮಾತಾಗ್ಲಿ ಬೇಕಾಗುತ್ತೆ. ಹಾಗಾಗಿ ಕೆಲವೊಂದು ಸಂಗತಿಗಳು ನನ್ನ ಜೀವನದಲ್ಲಿ ಇಷ್ಟು ನಾನು ಚೆನ್ನಾಗಿದ್ರು ಯಾಕಿದು ಹೀಗೆ ಆಯ್ತು ಅನ್ನುವಂಥದ್ದು ನಮ್ಮ ಒಳಗಡೆಗೆ ಕಾಡ್ತಾ ಇತ್ತಂತಂದ್ರೆ, ಅದಕ್ಕೆ ಗೀತಾಚಾರ್ಯ ಉತ್ತರ ಕೊಡ್ತಾ ಇದ್ದಾನೆ. ಅದು ಇವತ್ತು ನಿಮ್ಮ ಈಗಿನ ಜೀವನವನ್ನ ಅನುಸರಿಸಿ ಬಂದಿರತಕ್ಕಂತಹದ್ದಲ್ಲ, ಅದು ಹಿಂದಿನ ಪ್ರಾರಬ್ಧ ವಶದಿಂದ ಈಗ ಅದು ಚುಪ್ತಿ ಆಗ್ತಾ ಇದೆ, ಬಾಕಿ ಕ್ಲಿಯರ್ ಮಾಡಿಕೊಳ್ತಾ ಇದೆ. ಹಾಗಾಗಿ ವರ್ತಮಾನ ಜನ್ಮಾದವು ಅಭಿವ್ಯಕ್ತ ಪ್ರಕೃತಿ, ಈಗ ವರ್ತಮಾನದಲ್ಲಿ ಅದು ಪ್ರಕೃತಿಯಾಗಿ ಸ್ವಭಾವವಾಗಿ ಕನ್ವರ್ಟ್ ಆಗಿದೆ. ತಸ್ಯ ಸದೃಶಂ ಏವ ಸರ್ವೋ ಜಂತು ಜ್ಞಾನವಾನಪಿ ಚೇಷ್ಟತೆ ಕಿಂ ಪುನಃ ಮೂರ್ಖ. ಹೀಗೆ ಈ ರೀತಿಯಾಗಿ
ಪ್ರಾರಬ್ಧದಿಂದ ಸ್ವಭಾವವಾಗಿರ್ತಕ್ಕಂಥದ್ದು ಜ್ಞಾನಿ ಕೂಡ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಜ್ಞಾನಿಯಾಗಿರ್ತಕ್ಕಂಥವನು ಕೂಡ ಆ ಪ್ರಕೃತಿಯನ್ನ ಅನುಸರಿಸಿಕೊಂಡೇ ಅವನು ಕರ್ಮವನ್ನ ಮಾಡ್ತಾನೆ. ಇನ್ನು ಅಜ್ಞಾನಿಯ ಪ್ರಶ್ನೆ ಏನದ? ಅಜ್ಞಾನಿಗೆ ಹೇಳದೇ ಬೇಕಾಗಿಲ್ಲ. ಹಾಗಾಗಿ ಬರೀ ಮನುಷ್ಯನೇ ಅಲ್ಲ, ಎಲ್ಲಾ ನಾವು ಜೀವರಾಶಿಗಳನ್ನ ನೋಡಿದ್ವಿ ಅಂತಂದ್ರೆ ಆ ಎಲ್ಲ ಜೀವರಾಶಿಗಳು ಪ್ರಾರಬ್ಧಕ್ಕೆ ಅನುಸರಿಸಿ ಅವು ಜೀವನವನ್ನ ಮಾಡ್ತವೆ. ಇಷ್ಟು ಇದು ಪ್ರಾರಬ್ಧದ ಬಲಾಢ್ಯ ಶಕ್ತಿ ಇರ್ತಕ್ಕಂಥದ್ದು. ಮತ್ತೆ ಹಾಗಿತ್ತಂದ್ರೆ ಈಗ ನಾವೇನು ಇಷ್ಟು ಪ್ರಜ್ಞೆಯಿಂದ ಮಾಡ್ತೀವಲ್ವಾ ಅಂತಂದ್ರೆ ಪ್ರಜ್ಞೆಯಿಂದ ಮಾಡೋದಕ್ಕೆ ಮುಂದೆ ಫಲ ಉಂಟದು. ಅದನ್ನ ಹೇಳ್ತಿಲ್ಲ ಅವರು. ಈಗ ಪ್ರಜ್ಞೆಯಿಂದ ನೀವು ಎಲ್ಲ ಕರ್ಮವನ್ನ ಕಳ್ಕೊಂಡಿದ್ದೀರಿ, ಆದರೆ ಈ ಶರೀರ ಅಂತಕ್ಕಂಥದ್ದು, ಈ ಇಂದ್ರಿಯ ಅಂತಕ್ಕಂಥದ್ದು ಏನು ಇವತ್ತಿದು ನಮಗೆ ಕಾಣಿಸ್ಕೊಳ್ತದ ಸ್ಥೂಲವಾಗಿ, ಈ ಸ್ಥೂಲವಾಗಿ ಕಾಣಿಸ್ಕೊಂಡಿರ್ತಕ್ಕಂಥದ್ದು ಇದು ಕರ್ಮದಿಂದ ಬಿಲ್ಟ್ ಆಗಿರ್ತಕ್ಕಂಥದ್ದು, ಕರ್ಮದಿಂದ ನಿರ್ಮಾಣವಾಗಿರ್ತಕ್ಕಂಥದ್ದು. ಹಾಗಾಗಿ ಆ ಕರ್ಮ ತೀರುವವರೆಗೆ ಸೊ ಈ ಈ ಶರೀರ ಇರೋ ತನಕನು ಕೂಡ ಅಂದ್ರೆ ಪ್ರಾರಬ್ಧ ಇರೋ ತನಕನು ಈ ಶರೀರ ಇರ್ತದ. ಮತ್ತೆ ಪ್ರಾರಬ್ಧದ ವಶದಿಂದ ಏನದು ಮಾಡಬೇಕು ಅದು ಹಾಗೆ ಆಗ್ತದೆ. ಹಾಗಾಗಿ ನಾವು ಇಲ್ಲಿ ವ್ಯಥೆ ಪಡೋದಾಗ್ಲಿ ದುಃಖ ಪಡೋದಾಗ್ಲಿ ಬೇಕಾಗಿಲ್ಲ. ಸೊ ಹಾಗಾಗಿ ಅದು ಎಲ್ಲವೂ ಕೂಡ ಪೂರ್ವ ಜನ್ಮದ ಸುಕೃತದ ಫಲದಿಂದ ಇವತ್ತು ಈ ಜನ್ಮದಲ್ಲಿ ನಾವು ಜ್ಞಾನಿಗಳಾಗಿದ್ದರೂ ಕೂಡ ಕೆಲವೊಂದು ಜೀವನದ ಕರ್ಮಗಳು ಸಾಮಾನ್ಯರಂತೆ ಅವು ತೋರಿಕೊಳ್ಳುತ್ತವೆ. ಹಾಗಾಗಿ ನಿಗ್ರಹ ಕಿಂ ಕರಿಷ್ಯತಿ, ನಿಗ್ರಹ ಕಿಂ ಕರಿಷ್ಯತಿ ಬಹಳ ಬ್ಯೂಟಿಫುಲ್ ಇದು ವ್ಯಾಖ್ಯಾನ. ಹಾಗಾಗಿ ಕೆಲವೊಂದು ಈ ಇಂದ್ರಿಯಗಳ ವ್ಯಾಪಾರದ ಈ ನಾವೇನು ಕೆಲವೊಂದು ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಯಮ ನಿಯಮಗಳನ್ನಂತ ಕರಿತೀವಿ. ಈ ಯಮ ನಿಯಮಗಳನ್ನ ನಾವು ಈ ಶ್ಲೋಕದಿಂದ ನೋಡಿದಾಗ ರಿಯಲಿ ಅದಕ್ಕೆ ಅರ್ಥ ಇಲ್ಲ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಅದು ಇಂದ್ರಿಯಗಳಿಂದ ನಿಗ್ರಹ ಅಂತಕ್ಕಂಥದ್ದು ಇಂಪಾಸಿಬಲ್. ಅದು ನೀವು ಏನೇ ಮಾಡ್ಬೇಕಂದ್ರೂ ಕೂಡ ಮನಸ್ಸಿನಿಂದನೇ ಮಾಡ್ಲಿಕ್ಕೆ ಸಾಧ್ಯತೆ ಇದೆ, ಇಂದ್ರಿಯಗಳಿಂದ ಮಾಡುವಂತಹದ್ದಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ಇಂದ್ರಿಯಗಳ ಬಹಿರ್ಮುಖ ಏನು ಚಟುವಟಿಕೆ ಇದೆಯೋ ಅದನ್ನ ನಾವು ಗಮನಿಸಬಾರ್ದು ಹೆಚ್ಚು ಅಂತ ಅನ್ಸುತ್ತೆ. ಇದಕ್ಕೆ ನಿಮಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಒಂದು ಕಥೆ ಬರುತ್ತೆ ಪುರಾಣದಲ್ಲಿ. ವ್ಯಾಸ ಮಹರ್ಷಿಗಳ ಮಗ ಶುಕ ಮುನಿಗೆ 22 ವರ್ಷ 25 ವರ್ಷ. ಸೊ ಒಂದು ರೀತಿಯಿಂದ ಹುಟ್ಟುತ್ತಲೇನೆ ಅವಧೂತನ ಸ್ಥಿತಿಯಲ್ಲಿ ಇರ್ತಕ್ಕಂತಹ ಶುಕಮುನಿ ಯಾವುದೋ ಕಾರಣದಿಂದ ವ್ಯಾಸ ಮಹರ್ಷಿಗಳು ಮಗನನ್ನ ಫೋರ್ಸ್ ಮಾಡ್ತಾರೆ. ಆದರೆ ಅವನು ನನಗೆ ಬೇಡ ಅಂತ ಹೇಳ್ಬಿಟ್ಟು ಅವನು ಓಡ್ತಾ ಇರ್ತಾನೆ. ಓಡುವಾಗ ಆ ಶುಕ ಮುನಿ ಮೈ ಮೇಲೆ ಬಟ್ಟೆ ಕೂಡ ಇರೋದಿಲ್ಲ, ಅವನು ಓಡ್ತಾ ಇರ್ತಾನೆ. ಸೊ ಹಿಂದ್ಗಡೆಗೆ ವ್ಯಾಸ ಮಹರ್ಷಿಗಳು ಅವನನ್ನ ಅಟ್ಟಿಸಿಕೊಂಡು ಬಾರೋ ಬಾರೋ ಅಂತ ಇವರು ಓಡ್ತಾ ಇರ್ತಾರೆ. ಓಡುವಾಗ ಅಲ್ಲಿ
ರಸ್ತೆಯ ಪಕ್ಕದಲ್ಲಿ ಒಂದು ನದಿ. ಆ ನದಿಯಲ್ಲಿ ಸೊ ಮಹಿಳೆಯರೆಲ್ಲ ಸ್ನಾನ ಮಾಡ್ತಿರ್ತಾರೆ. ಸ್ನಾನ ಮಾಡುವಾಗ ಆ ಶುಕಮುನಿ ವಯಸ್ಸಿನ ಹುಡುಗ, ಅವನು ವಸ್ತ್ರ ಕೂಡ ಮೈ ಮೇಲೆ ಇಲ್ಲ. ಆದ್ರೆ ಅಲ್ಲಿ ಮಹಿಳೆಯರಿಗೆ ಅದು ಏನು ಫೀಲ್ ಆಗೋದಿಲ್ಲ. ಸೊ ಅದೇ ವ್ಯಾಸ ಮಹರ್ಷಿಗಳು, ಅವನು ಶುಕಮುನಿ ಮುಂದಕ್ಕೆ ಹೋದ್ಮೇಲೆ ಅದೇ ವ್ಯಾಸ ಮಹರ್ಷಿಗಳು ಬರ್ತಾರೆ. ವ್ಯಾಸ ಮಹರ್ಷಿಗಳು ಬಂದಾಗ ಅವರೆಲ್ಲನೂ ಕೂಡ ಸೊ ಬಟ್ಟೆಯಿಂದ ಅವರು ತಮ್ಮ ಸೊ ದೇಹವನ್ನು ಮುಚ್ಚಿಕೊಳ್ಳಕ್ಕೆ ಅವರು ಪ್ರಯತ್ನ ಪಡ್ತಾರೆ ಅಂತ ಒಂದು ಕಥೆ ಬರುತ್ತೆ. ಇದರಿಂದ ಏನ್ ತೋರಿಸುತ್ತೆ ಅಂತಂದ್ರೆ, ನಾವು ಯಾವಾಗಲೂ ಕೂಡ ಏನು ಇಂದ್ರಿಯ ಜನ್ಯ ಕರ್ಮ ನಡೀತದೋ, ಕರ್ಮ ಇಂಪಾರ್ಟೆಂಟ್ ಅಲ್ಲ. ಕರ್ಮದ ಹಿಂದೆ ಏನು ಮನಸ್ಸು ಇದೆಯೋ, ಅಲ್ಲಿ ಮನಸ್ಸಿನಿಂದ ನಾವು ಶುದ್ಧತೆಯನ್ನ ಮಾಡಿಕೊಳ್ಳೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟು. ಅದನ್ನು ನೋಡಿನೇ ನಾವು ನಿರ್ಧಾರ ಮಾಡಬೇಕು. ಬಿಟ್ರೆ ಹೊರಗಿನ ಕರ್ಮಗಳಿಂದ ನಾವು ಯಾವುದನ್ನು ನಿರ್ಧಾರ ಮಾಡಕ್ಕೆ ಬರೋದಿಲ್ಲ. ಯಾಕೆ ಅಂತಂದ್ರೆ ಹೊರಗಿನ ಕರ್ಮ ಅದು ಸಾಮಾನ್ಯವಾಗಿ ಸಹಜವಾಗಿರ್ತಕ್ಕಂಥದ್ದು. ವಿಗ್ರಹ ಕಿಂ ಕರಿಷ್ಯತಿ, ಅದನ್ನ ಕಲಿಸ್ಲಿಕ್ಕಾಗ್ಲಿ, ಅದನ್ನ ಏನೋ ಮಾಡ್ಲಿಕ್ಕಾಗ್ಲಿ ಮಾಡಕ್ ಬರದೇ ಇರತಕ್ಕಂಥದ್ದು. ಹಾಗಾಗಿ ಅದು ಈಗಿನ ಕರ್ಮ ಆಕ್ಷನ್ ಏನಿದೆಯೋ ಅದು ಪೂರ್ವ ಕರ್ಮದ ಆಧಾರದ ಮೇಲೆ ನಿಂತಿರ್ತಕ್ಕಂಥದ್ದು. ಹಾಗಾಗಿ ಅದು ಯಾವುದೇ ನಮಗೆ ಜ್ಞಾನಿಯ ಕರ್ಮ ಇರಲಿ, ಅವನು ತಿಳುವಳಿಕೆಯಿಂದ ಮಾಡ್ತಾನೆ ಅಂತ ಅರ್ಥ ಅಲ್ಲ. ಪ್ರಾರಬ್ಧವಶಾತ್ ನಡೀತದೆ, ಆದ್ರೆ ಅವನು ಅದರಲ್ಲಿ ಇರೋದಿಲ್ಲ. ಇಷ್ಟೇ. ಸೊ ಅದಕ್ಕೆ ಇನ್ನೊಂದು ರೀತಿಯಾಗಿರ್ತಕ್ಕಂತಹ ವಿವರಣೆಯನ್ನ ಕೊಡ್ತಾರ. ಅವಶ್ಯಂ ಭಾವಿ ಭಾವಾನಾಂ ಪ್ರತೀಕಾರೋ ಭವೇದ್ಯದಿ ತದಾ ದುಃಖೈನ ಲಿಪ್ಯೈಃ ನಲರಾಮ ಯುಧಿಷ್ಠಿರಾಃ. ಬಹಳ ಬ್ಯೂಟಿಫುಲ್ ಆಗಿರ್ತಕ್ಕಂಥದ್ದಿಲ್ಲಿ. ಹೀಗೆ ಪ್ರಾರಬ್ಧ ಅಂತಕ್ಕಂಥದ್ದು ಮತ್ತೆ ಪ್ರಾರಬ್ಧಕ್ಕೆ ವಶನಾಗಿ ಮಾಡುವಂತಹ ಕರ್ಮ ಮತ್ತೆ ಕರ್ಮಕ್ಕೆ ಅನುಗುಣವಾಗಿರ್ತಕ್ಕಂತಹ ಸುಖ ದುಃಖ ಗೊತ್ತಿದ್ದರೂ ಕೂಡ ಈ ನಳ ಮಹಾರಾಜನಾಗ್ಲಿ, ಮತ್ತೆ ಶ್ರೀರಾಮಚಂದ್ರನಾಗ್ಲಿ, ಮತ್ತೆ ಧರ್ಮರಾಜನಾಗ್ಲಿ, ಇವರೆಲ್ಲ ಏನು ಸಾಮಾನ್ಯ ಮನುಷ್ಯರಲ್ಲ. ಸ್ವತಃ ಅವತಾರನೇ ಶ್ರೀರಾಮಚಂದ್ರ, ಧರ್ಮದ ಮೂರ್ತಿಯ ಧರ್ಮರಾಜ, ಮತ್ತೆ ಅತ್ಯಂತ ಸುಶೀಲವಂತ ನಳ ಮಹಾರಾಜ. ಯಾವುದಕ್ಕೆ ವಶವಾಗಿ ಅವರು ನಳ ಮಹಾರಾಜ ಕಾಡಲ್ಲಿ ಕಷ್ಟಪಟ್ಟಿರೋದಾಗಲಿ, ಶ್ರೀರಾಮಚಂದ್ರ ಪ್ರಭು ಕಾಡಲ್ಲಿ ಕಷ್ಟಪಟ್ಟಿರೋದಾಗಲಿ, ರಾಜನಾಗಿದ್ದು ತಂದೆಯ ಶ್ರಾದ್ದವನ್ನ ಏನು ವ್ಯವಸ್ಥೆಯಲ್ಲ ಮಾಡ್ತಾರೆ. ಹಾಗೆ ಧರ್ಮರಾಜ ಅಷ್ಟು ರಾಜಸೂಯಾಗ ಮಾಡಿ ಮಹಾರಾಜನಾಗಿರ್ತಕ್ಕಂಥವನು ಆ ಎಲೆಗಳಲ್ಲಿ ಸಮಟೈಮ್ ಊಟ ಮಾಡಬೇಕು ಅಂತಕ್ಕಂಥ ಸ್ಥಿತಿ ಬರ್ತದೆ. ಇವ್ರಿಗೆಲ್ಲ ಏನು ಜ್ಞಾನ ಇದ್ದಿಲ್ಲ, ಎಲ್ಲ ಅವ್ರಿಗೆ ಗೊತ್ತಿತ್ತದು. ಗೊತ್ತಿದ್ರೂ ಕೂಡ ಸೊ ಅದನ್ನ ಆ ಪ್ರಾರಬ್ಧವನ್ನ ಕಳಿಬೇಕಂತನೇ ಅವ್ರು ಮಾಡಿರ್ತಕ್ಕಂಥ. ರಾಜಶ್ರೀ ಯಾಗದಲ್ಲಿ ಒಂದು ಘಟನೆ ವ್ಯಾಸ ಮಹರ್ಷಿಗಳಿಗೆ ಗೊತ್ತಾಗುತ್ತೆ. ಈ ರಾಜಶ್ರೀ ಯಾಗದಲ್ಲಿ ಒಂದೇನಾಗುತ್ತೆ, ಒಂದು ಮರ್ಡರ್ ಆಗುತ್ತೆ. ಮರ್ಡರ್ ಆದ್ಮೇಲೆ ಧರ್ಮರಾಜನಿಗೆ ಒಂದಿಷ್ಟು ಕಸಿವಿಸಿ ಆಗುತ್ತೆ ಮನಸ್ಸು. ಕಸಿವಿಸಿ ಆದಾಗ ವ್ಯಾಸರನ್ನ ಕೇಳ್ತಾನೆ ಧರ್ಮರಾಜ,
ಮಹರ್ಷಿ ಇದೇನಿದು ರಾಜಸೂಯ ಯಾಗದಲ್ಲಿ ಇಷ್ಟು ವೈಭವವಾಗಿ ಎಲ್ಲ ನಡ್ಕೊಂಡೋಯ್ತು, ಇದು ಏನು ಒಂದಿಷ್ಟು ಒಂದು ಕೊಲೆ ಆಗಿರುತ್ತಲ್ವಾ, ಈ ರಕ್ತದ ಸಂಕೇತ ನನಗೆ ಯಾಕೋ ಹೆದರಿಕೆ ಬರ್ತಾ ಇದೆ ಅಂತಂದಾಗ ಸೊ ಅವಾಗ ವ್ಯಾಸ ಮಹರ್ಷಿಗಳು ಹೇಳ್ತಾರೆ, ಇದು ಇನ್ನು ಬಹಳ ದೊಡ್ಡ ರಕ್ತ ಪಾತನೆ ಆಗ್ತಕ್ಕಂಥದ್ದು ಘಟನೆ ಇದೆ. ಆದ್ರೆ ಅದನ್ನು ತಪ್ಪಿಸ್ಬೇಕಾದ್ರೆ ನಿನಗೆ ಸಾಧ್ಯತೆ ಇದೆ. ನೀನು ಒಂದು ಮಾತನ್ನ ನೀನು ನಡೆಸಿಕೊಡೋದಾದ್ರೆ ಅದು ರಕ್ತಪಾತ ಆಗ್ತಕ್ಕಂಥದ್ದು ತಪ್ಪಿ ಹೋಗುತ್ತದೆ ಅಂತ ವ್ಯಾಸ ಮಹರ್ಷಿಗಳು ಧರ್ಮರಾಜನಿಗೆ ಹೇಳ್ತಾರೆ. ಆಗ ಧರ್ಮರಾಜ ಅದು ಏನಂತ ಕೇಳಿದಾಗ ವ್ಯಾಸ ಮಹರ್ಷಿಗಳು ಹೇಳ್ತಾರೆ, ಈಗ ನೀನು ಮಹಾರಾಜನಾಗಿದ್ದೀಯಾ, ಮಹಾರಾಜನಾಗಿರ್ತಕ್ಕಂಥವನು ಮಹಾರಾಜರ ಸರಿ ಸಮಾನವಾಗಿ ಮಹಾರಾಜರ ಜೊತೆಗೆ ನಿನ್ನ ಒಡನಾಟ ಬಿಟ್ರೆ ರಾಜರ ಜೊತೆಗೆ ನಿಂದು ಒಡನಾಟ ಇರಬಾರ್ದು. ಅದು ದೊಡ್ಡವರಾಗಿರ್ಲಿ ಯಾರೇ ಆಗಿರ್ಲಿ ಅವ್ರ ಜೊತೆಗೆ ನಿಂದು ಒಡನಾಟ ಇರಬಾರ್ದು. ಇದನ್ನ ನೀನೇನಾದ್ರೂ ಪಾಲನೆ ಮಾಡಿದೆ ಅಂತಂದ್ರೆ ಮುಂದಾಗ್ತಕ್ಕಂತಹ ಅನಾಹುತ ತಪ್ಪುತ್ತೆ ಅಂತ ಹೇಳ್ತಾರೆ ಅವರು. ಈ ಮಾತನ್ನ ಬಹಳ ಸೂಕ್ಷ್ಮದ. ಯಾಕೆ ಅಂತಂದ್ರೆ ಸೊ ಧೃತರಾಷ್ಟ್ರ ರಾಜ, ಆದ್ರೆ ಈಗ ಧರ್ಮರಾಜ ಮಹಾರಾಜ. ಯಾಕಂದ್ರೆ ಇಡೀ ಭೂಮಂಡಲ ಗೆದ್ದಿದ್ದಾನೆ ರಾಜಸೂಯ ನೋಡ. ಮತ್ತೆ ದೊಡ್ಡಪ್ಪ ವಯಸ್ಸಿನಲ್ಲಿ ಹಿರಿಯರು. ಆದ್ರೆ ಈಗ ನೀನ್ ಹೆಂಗ್ ವರ್ತನೆ ಮಾಡ್ಬೇಕಂದ್ರೆ ಮಹಾರಾಜನಾಗಿ ವರ್ತನೆ ಮಾಡ್ಬೇಕು. ಇದೊಂದು ಸ್ವಲ್ಪ ಸೂಕ್ಷ್ಮ ಅದ ನೋಡ್ರಿ. ಆದ್ರೆ ಇಷ್ಟು ಸೂಕ್ಷ್ಮವಾಗಿರ್ತಕ್ಕಂತಹ ಮತ್ತೆ ವಾಸ್ತವಿಕ ಸಂಗತಿಯನ್ನ ವ್ಯಾಸ ಮಹರ್ಷಿಗಳು ಧರ್ಮರಾಜನಿಗೆ ಹಿಡಿದಾಗಲೂ ಕೂಡ ಧರ್ಮರಾಜ ದೊಡ್ಡಪ್ಪ ಅನ್ನುವಂತಹ ಒಂದೇ ಒಂದು ಮಾತಿಗೆ ಕಟ್ಟು ಬಿದ್ದುಬಿಟ್ಟು ಸೊ ಅವನು ಪಗಡೆ ಆಟಕ್ಕೆ ಹೋಗ್ತಾನೆ. ಅವ್ರಿಗೆಲ್ಲ ಗೊತ್ತಿಲ್ಲ ಅಂತ ಅರ್ಥ ಅಲ್ಲ, ಗೊತ್ತಿದೆ ಇದೆಲ್ಲನೂ ಕೂಡ. ಆದ್ರೆ ಅಲ್ಲಿ ಏನ್ ಬರ್ತದೆ ಅನೇಕ ಸಂಗತಿಗಳಲ್ಲಿ, ಅದೆಲ್ಲ ದೊಡ್ಡ ಕತೆ, ಅನೇಕ ಮುಖಗಳನ್ನು ತೆರೆಕೊಳ್ತದ. ನೀವು ಅದನ್ನ ಮಹಾಭಾರತ ನೋಡಿದ್ರು ಬಹಳ ಚೆನ್ನಾಗಿದೆ. ಯಾವಾಗ ಧರ್ಮರಾಜ ಸೊ ಇಂದ್ರಪ್ರಸ್ಥದಿಂದ ಹಸ್ತಿನಾವತಿಗೆ ಪಗಡೆ ಆಟಕ್ಕೆ ಎಂಟ್ರಿ ಆಗುವಾಗ ದ್ರೋಣಾಚಾರ್ಯನಿಗೆ ಒಂದು ಕನಸು ಬರ್ತದೆ ಬೆಳಗಿನ ಜಾವದಲ್ಲಿ. ಧರ್ಮರಾಜ ಮಾರನೇ ದಿನ ಹಸ್ತಿನಾವತಿಗೆ ಬರ್ತಾ ಇದ್ದಾನೆ ಕನಸಿನಲ್ಲಿ. ಆದ್ರೆ ಅವನು ಏನು ಈಗಿರ್ತಕ್ಕಂತಹ ಧರ್ಮರಾಜ ಆ ರೀತಿಯಾಗಲ್ಲ, ಹಸ್ತಿನಾವತಿಯನ್ನ ದೊಡ್ಡ ಬಾಯಿ ತೆಗೆದ್ಬಿಟ್ಟು ಯಮನಾಗಿ ಇಡೀ ಹಸ್ತಿನಾವತಿಯನ್ನ ನುಂಗುವ ಹಾಗೆ ದ್ರೋಣಾಚಾರ್ಯರಿಗೊಂದು ಕನಸು ಬಿಡ್ತದೆ. ಅಂದ್ರೆ ನಿಮಿತ್ತ ಮಾತ್ರೇನ ಪ್ರಗಡೆ ಆಟ ಇಡೀ ಅಧರ್ಮವನ್ನ ಕೌರವರ ನಾಶವನ್ನ ಮಾಡಕ್ಕೋಸ್ಕರ ಸಲುವಾಗಿನೇ ಧರ್ಮರಾಜ ಬಂದ ಅಂತ ಅನ್ಸುತ್ತ. ಅಂದ್ರೆ ಇದರಿಂದ ಅರ್ಥ ಏನ್ ಗೊತ್ತಾಗುತ್ತೆ, 13 ವರ್ಷ ಕಷ್ಟಪಟ್ಟರೂ ಕೂಡ ಆ ಧರ್ಮ ಅಂತಕ್ಕಂಥದ್ದು ಏನು ತನ್ನ ಜೀವನದ ಧ್ಯೇಯ ತಗೊಂಡಿದ್ದ, ಧರ್ಮ ಗೆಲ್ಲತ್ತು ಅಥವಾ ಕುಟಿಲತೆ ಗೆಲ್ಲತ್ತು ಅಂತಕ್ಕಂಥದ್ದನ್ನ ಅವ್ರಿಗೆ ಅದು ಇನ್ನರು ಅದ್ರ ಪ್ರಜ್ಞೆ ಇತ್ತು ಅಂತ ಅನ್ಸುತ್ತೆ. ಅದು ಸ್ವಭಾವ. ಹೊರಗಡೆಗೆ ಚಿಕ್ಕ ದೊಡ್ಡಪ್ಪ ಅಂತನೋ ಮಗ ಅಂತನೋ ವ್ಯವಹಾರ ಮಾಡಿ ನೋಡೋರ ಕಣ್ಣಿಗೆ ಸಾಮಾನ್ಯರ ತರ ಕಂಡ್ರು ಅವರೆಲ್ಲ. ಸೊ ಹಾಗಾಗಿ ನಮ್ಮ ಏನು ಸ್ವಭಾವ ಅಂತ ಹೇಳ್ತೀವಿ ಅದನ್ನ ಪ್ರಕೃತಿ, ಆ ಪ್ರಕೃತಿ ಅಂತಕ್ಕಂಥದ್ದು ನಮ್ಮ ಹಿಂದಿನ ಕರ್ಮಗಳನ್ನು ಆಧರಿಸಿರ್ತದೆ. ಆ ಕರ್ಮಗಳನ್ನು ಆಧರಿಸಿರೋದ್ರಿಂದ ಅದು ಈಗ ಅದರದ್ದು ಕಂಪ್ಲೀಟ್ ಆಗೋ ತನಕ ಕೂಡ ಅದರ ಫಲವನ್ನ ಅದು ಕಂಪ್ಲೀಟ್ ಮಾಡೋ ತನಕ ಬಿಡೋದಿಲ್ಲ. ಹಾಗಾಗಿ ಅದನ್ನ ನಿಯಂತ್ರಿಸುವಂತಹದ್ದು ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಸಿದ್ಧ ಆಗುತ್ತೆ. ಈಗ ಅವನು ಪೂರ್ವ ಪಕ್ಷಿ ಬಹಳ ಬ್ಯೂಟಿಫುಲ್ ಆಗಿ ಒಂದು ಪ್ರಶ್ನೆಯನ್ನ ಎತ್ತಿ ಹೇಳ್ತಾನೆ. ಸೊ ಹಾಗಿತ್ತಂದ್ರೆ ಪ್ರಾರಬ್ಧ ಇಲ್ಲಿ ನ ಶಕ್ಯತೆ ಈಶ್ವರ ಏನ ಅಂತ ಹೇಳಿ ನಾವು ನೋಡಿದ್ವಿ 154ನೇ ಶ್ಲೋಕದಲ್ಲಿ. ಈಶ್ವರೇಣ ಅಪಿ ನ ಶಕ್ಯತೆ
ಈಶ್ವರನಿಂದನೂ ಕೂಡ ಈ ಪ್ರಾರಬ್ಧವನ್ನು ನಿಲ್ಲಿಸಕ್ಕಾಗ್ಲಿಲ್ಲ ಅಂತ ಹೀಗೆ ನಾವು ವಿಚಾರವನ್ನು ಮಾಡಿದ್ದಾರೆ. ಈಗ ಅವನು ಪೂರ್ವ ಪಕ್ಷಿ ಏನು ವಾದ ಎತ್ತಿಕೊಳ್ತಾನೆ, ಮತ್ತೆ ಹಾಗಿತ್ತು ಅಂತಂದ್ರೆ ಈಶ್ವರನನ್ನ ನಾವು ಸರ್ವಶಕ್ತ ಅಂತನ ಬದಲು ಅನೀಶ್ವರ ಅಂತ ಅನ್ಬೇಕಾಗತ್ತೆ. ಪ್ರಾರಬ್ಧ, ಯಾಕಂದ್ರೆ ಪ್ರಾರಬ್ಧವನ್ನ ತಡ್ಲಿಕ್ಕೆ ಮಾತ್ರ ಶಕ್ತಿ ಇಲ್ಲಲ್ವಾ. ಮತ್ತೆ ಪ್ರಾರಬ್ಧವನ್ನ ತಡ್ಲಿಕ್ಕೆ ಶಕ್ತಿ ಇಲ್ಲ ಅಂತಂದ್ರೆ ಅವನು ಈಶ್ವರ ಅಂತ ಹೇಗಾಗ್ತಾನೆ? ಈಶ್ವರತ್ವ ಕಳ್ಕೊಂಡಿರ್ತಕ್ಕಂಥವನಾಗ್ತಾನಲ್ವಾ ಅಂತಕ್ಕಂಥದ್ದು ಒಂದು ಕೌಂಟರ್ ಕ್ವಶನ್ ಬರ್ತದಲ್ವಾ. ನೋಡಿ, ಅಂದ್ರೆ ಇದು ತರ್ಕ, ಇದು ಬಹಳ ಬ್ಯೂಟಿಫುಲ್ ಆಗಿರ್ತಕ್ಕಂಥ. ಸೊ ಅದಕ್ಕೆ ಬಹಳ ಬ್ಯೂಟಿಫುಲ್ ಆಗಿ ಮುಂದಿನ ಶ್ಲೋಕ, ನಚೇಶ್ವರತ್ವಮೀಶಸ್ಯ ಹೀಯತೆ ತಾವತಾ ಯತಃ ಅವಶ್ಯಂ ಭಾವಿತಾಪ್ಯೇಷಾಂ ಈಶ್ವರೇಣೈವ ನಿರ್ಮಿತ. ಒಂದಿದರಲ್ಲಿ ಹೊಡೆದಾಕ್ಬಿಟ್ರು. ಏನು? ನಚ ಈಶ್ವರತ್ವಂ ಈಶಸ್ಯ ಹೀಯತೆ ತಾವತಾ ಯತಃ. ಹೀಗೆ ಈ ರೀತಿಯಾಗಿರ್ತಕ್ಕಂಥದ್ದು ಪ್ರಾರಬ್ಧವನ್ನ ಪರಿಹರಿಸಲಾರದೆ ಈಶ್ವರನಿಗೆ ನಾವು ಅನೀಶ್ವರತ್ವವನ್ನ ಏನಾದರೂ ಹೇಳಕ್ ಹೋದ್ವಿ ಅಂತಂದ್ರೆ ಅದು ಹಾಗಲ್ಲ. ಹೇಗೆ ಅಂತಂದ್ರೆ, ಪ್ರಕೃತಿ ಅಂದ್ರೇನೆ ಈಶ್ವರ. ಈಶ್ವರನೇ ಪ್ರಕೃತಿಯಾಗಿದ್ದಾನೆ. ಅದಕ್ಕೆ ನಾವು ಪ್ರಕೃತಿಯನ್ನು ಈಶ್ವರ ಅಂತ ಕರಿತೀವಿ. ದೈವ ಅಂತಕ್ಕಂಥದ್ದು ಗೀತೆಯಲ್ಲಿ 18ನೇ ಅಧ್ಯಾಯದಲ್ಲಿ ತಥಾಕರಣಂ ಕರ್ತಾಂಚ ಅಂತ ಹೇಳ್ಬಿಟ್ಟು ಒಂದು ಶ್ಲೋಕ ಬರ್ತದೆ. ಅದರಲ್ಲಿ 5ನೇದು ದೈವ ಅಂತಕ್ಕಂಥ. ಈ 5ನೇದು ದೈವ ಇದ್ದಾಗ ಮಾತ್ರ ಕೂಡ ಎಲ್ಲ ಆಕ್ಷನ್ ನಡೀತದೆ. ಹಾಗಾಗಿ ಆ ಈಶ್ವರನೇ ಪ್ರಾರಬ್ಧ. ಮತ್ತೆ ಈಶ್ವರ ಪ್ರಾರಬ್ಧ ಎರಡು ಬೇರೆ ಬೇರೆ ಅಲ್ಲ. ಮೊದಲು ಜನರಲ್ ಆಗಿ ತಿಳಿಸಕ್ಕೋಸ್ಕರ ಸಲುವಾಗಿ ಸ್ಟ್ಯಾಂಡ್ ಪಾಯಿಂಟ್ ತಗೊಂಡ್ರು. ಈಗ ಈ ದೋಷ ಬರ್ತೆ ಅನ್ನುವಂಥದ್ದು ಅವನು ಪಾಯಿಂಟ್ ಔಟ್ ಮಾಡಿದಗಳಿಗೆ ಈಗ ಅವರು ಹೇಳ್ತಾ ಇದ್ದಾರೆ, ಯಾವುದನ್ನ ನಾವು ಪ್ರಕೃತಿ ಅಂತ ಕರಿತೀವಿ, ಯಾವುದನ್ನ ನಾವು ಪ್ರಾರಬ್ಧ ಅಂತ ಕರಿತೀವಿ, ಆ ಪ್ರಾರಬ್ಧ ರೂಪದಲ್ಲಿರ್ತಕ್ಕಂಥವನು ಈಶ್ವರನ ಇಚ್ಛೆ. ಅದು ತನ್ನ ಇಚ್ಛೆಯನ್ನ ತಾನಂಗ ಅವನು ತೆಗೆದಾಕ್ತಾನೆ. ಹಾಗಾಗಿ ಇಲ್ಲಿ ಬಹಳ ಸೂಕ್ಷ್ಮತೆ ಅದ. ಈ ಎಲ್ಲವೂ ಕೂಡ ಆಕ್ಷನ್ ಏನ್ ನಡೀತದೋ ಈ ಆಕ್ಷನ್ ಎಲ್ಲವೂ ಕೂಡ ಅದು ಪ್ರಕೃತಿಯ ಧರ್ಮ ಅಂತ ತಿಳಿದ್ಬಿಟ್ಟು ಜ್ಞಾನಿಯಾಗಿರ್ತಕ್ಕಂಥವನು ಅದರಿಂದ ವಿಡ್ರಾ ಮಾಡಿಕೊಂಡು ಅವನು ಕೇವಲ ಸಾಕ್ಷಿಯಾಗಿರ್ತಾನೆ. ಇದು ಜ್ಞಾನಿಯ ಲಕ್ಷಣ. ಇದು ಈ ಪಾಠದಲ್ಲಿ ಇರ್ತಕ್ಕಂಥ ಜಿಸ್ಟು. ಇನ್ನು ಮತ್ತೆ ಆಗಿತ್ತಂದ್ರೆ ಇದೇನು ಅನಿಚ್ಛ, ಇಚ್ಛ, ಪರೇಚ್ಛ. ಸೊ ಅದು ಅನೇಕ ಮುಖಗಳಿಂದ ತೋರಿಸುವಂತಹ ವಿಧಾನ. ಜ್ಞಾನಿಯಾಗಿರ್ತಕ್ಕಂಥವನಿಗೆ ಇಚ್ಛೆನೇ ಇರಂಗಿಲ್ಲ, ಅನಿಚ್ಛನೇ ಇರಂಗಿಲ್ಲ, ಪರೇಚ್ಛನೇ ಇರಂಗಿಲ್ಲ. ಹೊರಗಡೆಗೆ ಕರ್ಮಗಳಿಂದ ಕಾಣಿಸ್ತದ ಅದು. ಆ ಕರ್ಮ ಎಲ್ಲವೂ ಕೂಡ ಈಶ್ವರನ ಅಧೀನ. ಹಾಗಾಗಿ ಅದು ಪ್ರಕೃತಿ, ಅದು ಅದ್ರ ಪಾಡಿಗೆ ಅದು ನಡ್ಕೊಂಡು ಹೋಗುತ್ತೆ. ಅವನು ಮಾತ್ರ ಇದೆಲ್ಲದನ್ನ ಸಾಕ್ಷಿಯಾಗಿ ನೋಡ್ತಾನೆ. ಇಟ್ ಈಸ್ ಅಲ್ಟಿಮೇಟ್ ಜ್ಞಾನಿಯ ಲಕ್ಷಣ. ಕುಲಕರ್ಣಿ ಅವರ ಈ ಪಾಯಿಂಟ್ ಇರತಕ್ಕಂಥದ್ದು. ಇದನ್ನ ಹೈಲೈಟ್ ಮಾಡ್ಕೊಂಡ್ಬಿಟ್ರೆ ಅಲ್ಲಿ ಇಟ್ ಇಸ್ ನಾಟ್ ಇಂಪಾರ್ಟೆಂಟ್ ಬಿಕಾಸ್ ಆಫ್ ಅದೆಲ್ಲವೂ ಕೂಡ ಈಶ್ವರ ಇಚ್ಛೆ. ಅದು
ಅಂದ್ರೆ ವಿಷಯವನ್ನ ತಿಳಿಸ್ಲಿಕ್ಕೋಸ್ಕರ ಸಲುವಾಗಿ ಒಂದು ಸ್ಟೆಪ್ ತಗೊಂಡು ಅನೇಕ ಮುಖವಾಗಿ ತಿಳಿಸ್ತಕ್ಕಂಥದ್ದು ಒಂದು ಟೀಚಿಂಗ್ ಮೆಥಡ್ ಅದು. ಹಾಗೆ ನೋಡೋಕ್ ಬಿಟ್ರೆ ಅದರಲ್ಲೇನು ಮತ್ತೆ ವಿಶೇಷತೆ ಅಂತಕ್ಕಂಥದ್ದಿಲ್ಲ. ಸೊ ಇಷ್ಟು ಇಚ್ಛಾ ಪ್ರಾರಬ್ಧ ಅಂತಕ್ಕಂಥದ್ದು ಅದೆಲ್ಲವೂ ಕೂಡ ಈಶ್ವರ ಅಧೀನವಾಗಿ ನಡೀತದೆ ಅನ್ನುವಂಥದ್ದು. ಈಗ ಅನಿಚ್ಛ ಅಂತಕ್ಕಂಥದ್ದು ಹೇಗೆ ನಡೀತೆ? ಅನಿಚ್ಛ ಅಂತಕ್ಕಂಥದ್ದನ್ನ ಮತ್ತೆ ಪುನಃ ಇನ್ನೊಂದು ಡೈಲಾಗ್ ಮೂಲಕ ಹೇಳ್ತಾರೆ. ಪ್ರಶ್ನೋತ್ತರಾಭ್ಯಾಮೇವೈತತ್ ಗಮ್ಯತೆ ಅರ್ಜುನ ಕೃಷ್ಣಯೋಃ ಅನಿಚ್ಛಾಪೂರ್ವಕಂ ಚಾಸ್ತಿ ಪ್ರಾರಬ್ಧಂ ಇತಿ ತಚ್ಛೃಣು. ಸೊ ಹಾಗಿತ್ತಂದ್ರೆ ಅನಿಚ್ಛ ಕರ್ಮ ಅನ್ನುವಂಥದ್ದು ಹೆಂಗ್ ನಡೀತದೆ ಅಂತಕ್ಕಂಥನ ಪ್ರಶ್ನೋತ್ತರಾಭ್ಯಾಂ ಏವೈತತ್ ಗಮ್ಯತೆ ಅರ್ಜುನ ಕೃಷ್ಣಯೋಃ. ಇದನ್ನ ಸೊ ಅರ್ಜುನ ಪ್ರಶ್ನೆ ಕೇಳ್ತಾನ, ಅಥಕೇನ ಪ್ರಯುಕ್ತೋ ಎಂ. ಅದೇ ಅದನ್ನ ತಗೊಂಡಾರೆ ಇಲ್ಲಿ ಮತ್ತೆ 3ನೇ ಅಧ್ಯಾಯ ಸೇಮ್. ಇದು ಈಶ್ವರ ಇಚ್ಛೆಯಿಂದ ನಡೀತಕ್ಕಂಥದ್ದು. ಇದೆಲ್ಲವೂ ಕೂಡ ಇಚ್ಛಾ ಪ್ರಾರಬ್ಧ. ಮತ್ತೆ ಅನಿಚ್ಛ ಪ್ರಾರಬ್ಧ ಅಂತಕ್ಕಂಥದ್ದನ್ನ ಹೆಂಗ್ ತಿಳ್ಕೊಳ್ಬೇಕು ಅಂತಂದ್ರೆ, ಅಥಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪುರುಷಃ ಅನಿಚ್ಛನ್ನಪಿ ವಾರ್ಷ್ಣೇಯಂ ಬಲಾದಿವ ನಿಯೋಜಿತಃ. ಹೇಗೆ? ಅಥಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪುರುಷಃ. ಹೇ ಕೃಷ್ಣ, ಈಗ ಅವನಿಗೆ ಡಯಾಬಿಟಿಕ್ ಜಾಸ್ತಿ ಆಗತ್ತೆ ಅಂತಕ್ಕಂಥದ್ದು ಗೊತ್ತಿದ್ರೂ ಕೂಡ ಈ ದುಃಖವನ್ನ ಪಡ್ಲಿಕ್ಕೆ ಯಾಕೆ ಹೋಗ್ತಾನೆ? ಕಳತನ ಅಂತಕ್ಕಂಥದ್ದು ಇದು ಪತ್ಯದ್ ಬಿಟ್ಬಿಡೋಣ. ಕಳತನ ಅಂತಕ್ಕಂಥದ್ದು ಗೊತ್ತದ. ಈಗ ಅನಿಚ್ಛ ಪ್ರಾರಬ್ಧ ಬರೋಣ. ಕಳತನ ಅಂತಕ್ಕಂಥದ್ದು ಕೆಟ್ಟದು ಅಂತಕ್ಕಂಥದ್ದು ಗೊತ್ತಿದೆ. ಮುಂದ ಅದು ಮಹಾಪಾಪ ಅಂತನೂ ಕೂಡ ಗೊತ್ತದ. ಮತ್ತೆ ಯಾಕೆ ಅವನು ಕಳತನ ಮಾಡ್ಲಿಕ್ಕೆ ಹೋಗ್ತಾನೆ? ಅಥಕೇನ ಪ್ರಯುಕ್ತೋ ಎಂ ಪಾಪಂ ಚರತಿ ಪುರುಷ. ತಾನು ಮಾಡತಕ್ಕಂತಹ ಕೆಲಸ ಪಾಪವನ್ನು ತಂದು ಕೊಡುತ್ತೆ ಅಂತಕ್ಕಂಥದ್ದು ಗೊತ್ತಿದ್ದನ್ನು ಕೂಡ ಯಾಕೆ ಹೋಗುತ್ತಾನ? ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತ. ಹೀಗಿತ್ತಂದ್ರೆ ಯಾರು ಆ ಬಲಾದಿವ ನಿಯೋಜಿತ ಅಂದ್ರೆ ಅದನ್ನ ಫೋರ್ಸ್ ಮಾಡೋರು ಯಾರು? ಹಿಂದ್ಗಡೆ ನಿಂತುಕೊಂಡು ಅದನ್ನ ಫೋರ್ಸ್ ಮಾಡಿ, ಹೇ ವಾರ್ಷ್ಣೇಯ, ಹೇ ಋಷ್ಣಿಯ ಮಗ, ಋಷ್ಣಿ ವಂಶಜನೇ, ಯಾರದನ್ನ ಫೋರ್ಸ್ ಮಾಡಿ ತಳ್ಳೋರು ಮುಂದಕ್ಕೆ ಅಂತ. ಇದು ಅನಿಚ್ಛ ಪ್ರಾರಬ್ಧ. ಶ್ರೀ ಭಗವಾನುವಾಚ ಕಾಮಯೇಷ ಕ್ರೋಧ ಈಶಾಂ ರಜೋಗುಣ ಸಮುದ್ಭವಃ ಮಹಾಶನೋ ಮಹಾಪಾಪ ವಿದ್ಯೇನ ವಿಹ ವೈರಿಣಂ. ಹಿಂದೆ ಮಾಡಿರುವಂತಹ ಪ್ರಾರಬ್ಧದಲ್ಲಿರ್ತಕ್ಕಂತಹ ಯಾವುದೂ ಒಂದು ಸ್ವಭಾವ ಇದೆಯೋ ಆ ಸ್ವಭಾವ ಅದು ರಜೋಗುಣದಿಂದ ಹುಟ್ಟಿರ್ತಕ್ಕಂಥದ್ದು. ಆ ರಜೋಗುಣದ ಸ್ವಭಾವ ಅವನನ್ನ ಅವತ್ತು ಏನು ರಜೋಗುಣದ ಸ್ವಭಾವದಿಂದ ಮಾಡಿರ್ತಕ್ಕಂಥದ್ದು ಈ ಕಾಮ ಮತ್ತು ಕ್ರೋಧ ಅಂತಕ್ಕಂಥದ್ದಿದೆ. ಈ ಕಾಮ ಮತ್ತು ಕ್ರೋಧ ಅಂತಕ್ಕಂಥದ್ದು ಅದು ಹಿಂದೆ ಮಾಡಿರ್ತಕ್ಕಂಥದ್ದು. ಈಗ ತಾನು ಪರಿಪೂರ್ಣನಾಗಿದ್ರೂ ಕೂಡ ಆ ಹಿಂದಿನ ಜನ್ಮದ ಒಂದು ಸಂಸ್ಕಾರ ಇತ್ತಂತಂದ್ರೆ ಅದು ಈಗಲೂ ಕೂಡ ಮಾಡ್ಬೇಕಾಗತ್ತ. ನೋಡಿ, ಅವಾಗ ಏನಾಗುತ್ತೆ, ಪರಶುರಾಮ ಸೊ ಜನದಗ್ನಿ ಮುನಿ ಸ್ವತಃ ಪತ್ನಿಯನ್ನ
ಸಂಹಾರ ಮಾಡುವಂತೆ ಬಿಟ್ಟು ಮಗನಿಗೆ ಆಜ್ಞೆ ಮಾಡಿಬಿಟ್ಟ. ಯಾಕಂತಂದ್ರೆ ಆ ಆ ಋಷಿ ಸ್ವಭಾವ ಅದು. ಈ ರೀತಿಯಾಗಿ ನಾವು ಅನೇಕ ಋಷಿಮುನಿಗಳ ಜೀವನವನ್ನ ಕೆಲವೊಮ್ಮೆ ನೋಡಿದಾಗ ಅವರೆಲ್ಲ ಮಹಾತ್ಮರೇ. ಅವರು ಮಹಾತ್ಮರಾಗಿದ್ದರೂ ಕೂಡ ಸಾಮಾನ್ಯರಂತೆ ವರ್ತನೆ ಮಾಡಿರ್ತಕ್ಕಂಥದ್ದು ಬೇಕಾದಷ್ಟು ಪುರಾಣಗಳಿಂದ ನಮಗೆ ಗೊತ್ತಾಗುತ್ತೆ. ಆಕ್ಚುಲಿ ಅದೇನು ಮಾಡಿರ್ತಕ್ಕಂಥದ್ದು ಸ್ಥೂಲದ್ದಲ್ಲ, ಮಾನಸಿಕವಾಗಿ ಒಂದಿಷ್ಟು ಜಾರಿರ್ತಕ್ಕಂಥದ್ದು. ಆದ್ರೆ ಅಷ್ಟಕ್ಕೆ ಎಂತ ಶಿಕ್ಷೆ ಜಮದಗ್ನಿ ಅಂತಂದ್ರೆ ಆಮೇಲೆ ಸಂಹರಣೆ ಮಾಡತಕ್ಕಂತಹ ಶಿಕ್ಷೆಯನ್ನ ಕೊಟ್ಟ. ಏನು ಜಮದಗ್ನಿಯಲ್ಲಿರ್ತಕ್ಕಂತಹ ಅದು ಏನು ಕೋಪ, ಕ್ರೋಧ. ಹಾಗಾಗಿ ನಾವು ಈ ಋಷಿಗಳನ್ನ ಮತ್ತೆ ಜ್ಞಾನಿಗಳನ್ನ ಇವತ್ತು ಅವರು ಗುಣಾತೀತರಾಗಿರ್ತಾರೆ, ಆದರೆ ಆ ಪ್ರಾರಬ್ಧ ವಶಾತ್ ಕರ್ಮ ಇದೆಯಲ್ಲ ಅದು ರಜೋಗುಣದ ಸ್ವಭಾವದ ಸ್ವಭಾವ ಇತ್ತಂತಂದಾಗ ಅವಾಗ ಈಗಲೂ ಕೂಡ ಇದೆ ಆಕ್ಷನ್ ಹಾಗೆ ರಜೋಗುಣದಿಂದ ಕೂಡಿರ್ತದೆ. ಕರ್ಮಗಳು ಕೂಡ ಹಾಗೆ ಇರ್ತವೆ. ಈಗ ಅವರಿಗೆ ಕರ್ಮ ಲೇಪ ಇರೋದಿಲ್ಲ, ಆದರೆ ಪೂರ್ವವಶಾತ್ ಏನು ಸ್ವಭಾವ ಇರ್ತದೋ ಆ ಸ್ವಭಾವ ಅದು ಆ ರೀತಿಯಾಗಿ ಕರ್ಮದಲ್ಲಿ ಪ್ರವೃತ್ತರಾಗ್ತಾರೆ. ಕಾರಣ ಏನು? ಕಾಮ ಏಷ ಕ್ರೋಧ ಏಷ ರಜೋಗುಣ ಸ್ವಭಾವ ಸಮುದ್ಭವ. ಎರಡು ಒಂದಕ್ಕೊಂದು ಜೊತೆಯಾಗಿ ಮೊದಲು ಕಾಮ ಯಾವಾಗ ಅದು ಕಾಮನೆಗೆ ಅಡ್ಡೆ ಬಂತು ಅವಾಗ ಅದು ಕ್ರೋಧವಾಗಿ ತಿರುಗಿಬಿಡ್ತದೆ. ಈ ಸ್ವಭಾವಗಳು ಪೂರ್ವ ಜನ್ಮದಲ್ಲಿ ಅವನಿಗೆ ಇರುವಂತಹ ಏನು ಗುಣಗಳು, ಆ ಗುಣಗಳಿಂದ ಕೂಡಿ ಮಾಡಿರ್ತಕ್ಕಂತಹ ಕರ್ಮ ಇವತ್ತು ಅದು ಅನಿಚ್ಛವಾಗಿ ಕೆಲಸ ಮಾಡುತ್ತೆ. ಅದನ್ನ ಅವ್ರು ಹೇಳ್ತಾರೆ, ಸ್ವಭಾವಜೇನ ಕೌಂತೇಯ ನಿಬದ್ಧಸ್ವೇನ ಕರ್ಮಣಾಂ ಕರ್ತುಂ ನೇಚ್ಛಸಿ ಯನ್ಮೋಹಾತ್ ಕರಿಷ್ಯಸ್ಯ ವಿಶೋಪಿತತ್. 18th ಚಾಪ್ಟರ್ ಗೀತಾ. ಎಲ್ಲ ಶ್ಲೋಕಗಳು ಅದು ಕೂಡ ಸ್ವಭಾವನೆ. ಹಿಂದೆ ಕೂಡ ಪ್ರಕೃತಿ ಮತ್ತು ಸ್ವಭಾವ ಎರಡು ಬೇರೆ ಬೇರಲ್ಲ ನೋಡಿ. ಕರ್ಮಕ್ಕೆ ಡೆಫಿನೇಷನ್ ಏನ್ ನಾವೊಂದು ಆಕ್ಷನ್ ಅಂತ ಕರಿತೀವಿ, ಆಕ್ಷನ್ಗೆ ಎಷ್ಟೊಂದು ಬಂದ್ಬಿಟ್ಟು ಆ ಆಕ್ಷನ್ನು ಯಾವುದರ ಪ್ರೇರಣೆಯಿಂದ ನಡೀತದೆ ಅಂತಂದ್ರೆ ಅದು ಪ್ರಾರಬ್ಧದಿಂದ ನಡೀತದೆ ಅಂತ ಹೇಳಿದ್ರು. ಪ್ರಾರಬ್ಧ ಅಂತಂದ್ರೆ ಪ್ರಕೃತಿ ಅಂತ ಹೇಳಿದ್ರು, ಪ್ರಕೃತಿ ಅಂತಂದ್ರೆ ಸ್ವಭಾವ ಅಂತ ಹೇಳಿದ್ರು. ಆ ಸ್ವಭಾವ ಜೇನ ಕೌಂತೆಯ ನಿಬದ್ಧ ಸ್ವೇನ ಕರ್ಮಣ, ಆ ಸ್ವಭಾವಕ್ಕೆ ಬದ್ಧನಾಗಿ ಕರ್ಮವನ್ನ ಮಾಡ್ತಾನೆ. ಯಾವುದರಿಂದ? ಆ ಹಿಂದಿನ ಸ್ವಭಾವ ಅಂತಂದ್ರೆ ಅದು ಹಿಂದೆ ಮಾಡಿರ್ತಕ್ಕಂತಹ ರಜೋಪ್ರವೃತ್ತನಾಗಿ ಮಾಡಿರ್ತಕ್ಕಂತಹ ಏನು ಆ ಪಾಪದ ಫಲ ಇದೆಯಲ್ಲ, ಆ ಪಾಪದ ಫಲ ಕರ್ಮದ ಕಟ್ಟದು, ಆ ಕಟ್ಟೊಡೆದಿರ್ತಕ್ಕಂಥದ್ದು ಅದಕ್ಕನುಗುಣವಾಗಿ ಇವತ್ತವನು ಆ ರೀತಿಯಾಗಿ ಕ್ರೋಧದಿಂದ ಬಯಕೆಯಿಂದ ಕಾಮನೆಗಳನ್ನ ಮಾಡ್ತಾನೆ. ಕಳ್ಳನಾಗಿರ್ತಕ್ಕಂಥವ್ನು ಯಾಕೆ ಅಂತಂದ್ರೆ ಸ್ವಭಾವದಿಂದ ಮಾಡ್ತಾನೆ ಅವನು. ಹಾಗಾಗಿ ಈ ಇಚ್ಛೆ ಅನಿಚ್ಛೆ ಅಂತಕ್ಕಂಥದ್ದೇನು, ಇಚ್ಛೆ ಅನಿಚ್ಛೆ ಅಂತಕ್ಕಂಥದ್ದು ಇದು ಸ್ವಭಾವದಿಂದ ಮಾಡುವಂತಹದ್ದನ್ನ ಇಲ್ಲಿ ಇಚ್ಛಾ ಅನಿಚ್ಛ, ಅದು ರಜೋಗುಣದ ಸ್ವಭಾವದದು. ರಜೋಗುಣದಿಂದ ಕೂಡಿರ್ತಕ್ಕಂತಹದ್ದು ಪೂರ್ವ ಜನ್ಮದ ಫಲ ಇತ್ತಂತಂದ್ರೆ ಈಗ ಅವನು ಅನಿಚ್ಛೆಯಿಂದನೂ ಕೂಡ ಕಾಮಕ್ರೋಧದಿಂದ ಕರ್ಮಗಳನ್ನ ಮಾಡ್ತಾನೆ.
ಮತ್ತೆ ಅವನು ಜ್ಞಾನಿಯಾಗಿದ್ದರೂ ಕೂಡ ಹಿಂದಿನ ಜನ್ಮದಲ್ಲಿರ್ತಕ್ಕಂಥ ಪ್ರಾರಬ್ಧದ ವಶದಿಂದ ಅವನು ಆ ಪ್ರಾರಬ್ಧಕ್ಕನುಸಾರವಾಗಿ ಸುಖ ದುಃಖವನ್ನ ಗೊತ್ತಿದ್ದರೂ ಕೂಡ ಅವನು ಇಚ್ಛೆಯಿಂದಲೂ ಕೂಡ ಪ್ರಾರಬ್ಧವನ್ನ ಸವಿಸ್ತಾನೆ. ಸೊ ಈಗ ಮೂರನೇದು ಪರೀಕ್ಷಾ ಕರ್ಮವನ್ನ ಪ್ರಾರಬ್ಧವನ್ನ ಹೇಳ್ತಾರೆ. ನಾನಿಚ್ಛಂತೋ ನ ಚೇಚ್ಛಂತ ಪರದಾಕ್ಷಿಣ್ಯ ಸಂಯುತಾಹಂ ಸುಖ ದುಃಖೇ ಭಂಜತ್ಯೇತತ್ ಪರೇಚ್ಛಾ ಪೂರ್ವ ಕರ್ಮ ಹಿ ನ ಅನಿಚ್ಛಂತೋ ನ ಚೇಚ್ಛಂತಃ ಪರದಾಕ್ಷಿಣ್ಯ ಸಂಯುತಾಃ. ಇಲ್ಲಿ ಏನಂತಂದ್ರೆ, ಇಲ್ಲಿ ಬಯಸುವವರ ಭೋಗನೂ ಇಲ್ಲ, ಬಯಸದವರ ಭೋಗನೂ ಅಲ್ಲ, ಕೇವಲ ದಾಕ್ಷಿಣ್ಯಕ್ಕೊಳಪಟ್ಟು ಭೋಗವನ್ನ ಮಾಡ್ತಾರೆ. ಆ ರಾಜದಾರ ರತನಾಗಿರ್ತಕ್ಕಂಥವನು ಸೇವಕ, ಅಲ್ಲಿ ಮಾನಸಿಕವಾಗಿ ಅವನಿಗೇನು ಸುಖ ಇಲ್ಲ, ಆದರೆ ಕರ್ಮಕ್ಕೆ ಕಟ್ಟು ಒಡೆದವನಾಗಿ, ಆ ಸಂದರ್ಭಕ್ಕೆ ಕಟ್ಟು ಒಡೆದವನಾಗಿ, ಹಾಗೆ ಇಲ್ಲಿ ಜ್ಞಾನಿಯಾಗಿರ್ತಕ್ಕಂಥವನು ಕೆಲವೊಂದು ಕರ್ಮಕ್ಕೆ ಕಟ್ಟಲ್ಪಟ್ಟವನಾಗಿ ಪರೇಚ್ಛಾ ಕರ್ಮಗಳನ್ನು ಮಾಡ್ತಾನೆ. ಈ ಪರೇಚ್ಛಾ ಕರ್ಮಗಳಲ್ಲಿ ಕೆಲವೊಂದು ಬಹಳ ಅತ್ಯಂತ ಸೂಕ್ಷ್ಮತೆ ಇರ್ತಾವ. ಇವೆಲ್ಲ ತುಂಬಾ ಏನಾಗ್ತವೆ ಅಂದ್ರೆ ತುಂಬಾ ಪರ್ಸನಲ್ ಆಗ್ತವೆ. ಆದರೂ ಕೂಡ ಕೆಲವೊಂದು ವಿಷಯಗಳನ್ನ ನಾವು ಥಿಂಕ್ ಮಾಡ್ಬೇಕಾಗತ್ತೆ. ಒಮ್ಮೊಮ್ಮೆ ನಾವು ಕೆಲವೊಬ್ಬರನ್ನ ನೋಡ್ತಿರ್ತೀವಿ, ಜ್ಞಾನಿಗಳನ್ನ. ಆ ಜ್ಞಾನಿಗಳನ್ನ ನೋಡಿದಾಗ ನಮ್ಗೆ ಅನಿಸುತ್ತಿರ್ತದೆ, ಅವರು ಅಲ್ಲಿ ಯಾವುದೋ ಒಂದು ವ್ಯವಸ್ಥೆಗೆ, ಅಲ್ಲಿ ಯಾವುದೋ ಒಂದು ಇದಕ್ಕೆ ವ್ಯವಸ್ಥೆಗೆ ಕಟ್ಟು ಬಿದ್ದವರಾಗಿ ಕೆಲಸ ಮಾಡ್ತಕ್ಕಂಥದ್ದನ್ನ ನೋಡ್ತಿರ್ತೀವಿ ನಾವು. ಹೊರಳವ್ರಿಗೆ ಅದು ಗೊತ್ತಾಗೋದಿಲ್ಲ, ಅಲ್ಲಿ ಜೊತೆಲಿ ಇರ್ತಕ್ಕಂಥವ್ರಿಗೆ ಅನ್ನಿಸ್ತಿರ್ತದ, ಇವರು ಈ ಒಂದು ವ್ಯವಸ್ಥೆ ಕಟ್ಟು ಬಿದ್ದಿದ್ದಾರೆ. ಆ ವ್ಯವಸ್ಥೆ ಕಟ್ಟು ಬಿದ್ಬಿಟ್ಟು ಅವರು ಕರ್ಮವನ್ನ ಮಾಡ್ತಾರೆ. ಕೆಲವೊಬ್ಬರು ಸ್ವಾಮಿಗಳನ್ನ ನಾವು ಯತಿಗಳನ್ನ ನೋಡಿದಾಗ ಆ ಒಬ್ಬ ಹೆಲ್ಪರ್ ಇರ್ತಾನ, ಆ ಹೆಲ್ಪರ್ ಏನ್ ಹೇಳ್ತಾರೆ ಅದನ್ನ ಮಾಡ್ತಿರ್ತಾರೆ ಅವರು. ನೋಡೋದ್ರ ಕಡೆಗೆ ಏನನ್ಸುತ್ತೆ, ಬೇರೆ ದೊಡ್ಡವರೆಲ್ಲ ಅವ್ರಿಗೆ ಬಂದು ನಮಸ್ಕಾರ ಆಗ್ತಿರ್ತಾರೆ. ಆದ್ರೆ ಅವರು ಆ ಅರುಣರಾಗಿರ್ತಕ್ಕಂಥವ್ರು ಹೆಂಗಿರ್ತಾರೆ ಅಂತಂದ್ರೆ, ಆಯ್ತು ಒಬ್ಬನು ಯಾರೋ ಅವನು ನೋಡ್ಕೊಳ್ಳಿರ್ತಾನೆ, ನೋಡ್ಕೊಳ್ಳೋನು ಏನ್ ಹೇಳ್ತಾನೆ ಅದನ್ನ ಮಾಡ್ತಿರ್ತಾರ ಅವ್ರು. ಅಂದ್ರೆ ಅವ್ರ ಪರ್ಸನಲ್ ಕ್ರಿಯೆಗಳೆಲ್ಲ ಕೂಡ ಆಗಿರ್ತಾವ. ಅದರಿಂದ ನೋಡಿದಾಗ ಏನ್ಸುತ್ತೆ, ಅವರು ಅಲ್ಲಿ ಕಟ್ಟು ಬಿದ್ದವ್ರ ತರ, ಸೇವಕನ ತರ ಕೆಲಸ ಮಾಡ್ತಾರೆ ಏನೋ ಒಂದು ರೀತಿಯಿಂದ ನೋಡಿದಾಗ ನನಗೆ ಈಗ ಅರ್ಥ ಆಗುತ್ತಿದೆ. ಇಚ್ಛಾ ಪರೇಚ್ಛಾ, ಇಚ್ಛಾ ಅನಿಚ್ಛಾ ಪರೇಚ್ಛ ಅಂತಕ್ಕಂಥದ್ದು ಒಂದು ರೀತಿಯಿಂದ ಇಚ್ಛಾ ಪ್ರಾರಬ್ಧ ಅಂತಕ್ಕಂಥದ್ದು ಹಿಂದಿನ ಜನ್ಮದಲ್ಲಿ ಸ್ವಲ್ಪ ಸಾತ್ವಿಕರಿದ್ದಾಗ ಆಗ್ತಕ್ಕಂತಹ ಕರ್ಮಗಳನ್ನ ಹೇಳ್ತಾರಂತ ಅನ್ಸುತ್ತೆ. ಈ ಅನಿಚ್ಛಾ ಅಂತಕ್ಕಂಥದ್ದನ್ನ ರಜೋಸ್ವಭಾವದ ಅಂತ ಅನ್ಸುತ್ತೆ. ಈ ಪರೇಚ್ಛಾ ಅಂತಕ್ಕಂಥದ್ದನ್ನ ತಾಮಸಿಕವಾಗಿ ಆ ಗುಣಗಳಿಗೆ ಡೈರೆಕ್ಟ್ ಆಗಿ ಹೇಳಿಲ್ಲ ಅವರು, ಆದ್ರೆ ಗುಣಗಳಿಗೆ ಬದ್ಧವಾಗಿ ಹಿಂದಿನ ಜನ್ಮದಲ್ಲಿ ಅವರು ಅಥವಾ ಹಿಂದಿನ ಕರ್ಮದಲ್ಲಿ ಅವರು ಸ್ವಭಾವದಿಂದ ಏನಿದ್ರೋ ಅದು ಡಾಮಿನೇಟ್ ಇರೋದರಿಂದ ಇಲ್ಲಿ ಅಧೀನರಾಗಿ ಕೆಲಸ ಮಾಡ್ತಕ್ಕಂಥದ್ದು, ಮತ್ತೆ ಗುಣಗಳಿಗೆ ವಶರಾಗಿ ಕೆಲಸ ಮಾಡ್ತಕ್ಕಂಥದ್ದು, ಮತ್ತೆ ಸ್ವಭಾವದಿಂದ ಕೆಲಸ ಮಾಡ್ತಕ್ಕಂಥದ್ದನ್ನು ನೋಡಿದಾಗ ಗುಣಗಳಿಗೇನೆ ನಾವು ಲಿಂಕ್ ಮಾಡ್ಬೇಕಾಗತ್ತೆ ಅಂತ ಅನ್ಸುತ್ತೆ. ನೇರವಾಗಿಲ್ಲ ಸಬ್ಜೆಕ್ಟು, ಬಟ್ ಹಾಗೆ ಅದು ಸೂಚಿಸುತ್ತೆ. ಹಾಗಾಗಿ ಈ ಇಚ್ಛಾ ಅನಿಚ್ಛಾ ಪರೇಚ್ಛಾ ಇವು
ಯಾವ ಜ್ಞಾನಿ ಇದನೋ ಜ್ಞಾನಿಗೆ ಇದು ಅಲ್ಲ, ಜ್ಞಾನಿ ಮಾಡುವಂತಹ ಕರ್ಮ ಅದು ಹಿಂದಿನ ಸ್ವಭಾವ, ಹಿಂದಿನ ಜನ್ಮದಿಂದ ಹಿಂದೆ ಮಾಡಿರ್ತಕ್ಕಂಥ ಕರ್ಮದಿಂದ ಇವತ್ತು ಅವನ ಕ್ರಿಯೆಗಳು ಇಚ್ಛೆ ಅನಿಚ್ಛೆ ಪರೇಚ್ಛೆದಿಂದ ಕಾಣಿಸ್ತವೆ. ಇಷ್ಟು ಇದರದು ಒಟ್ಟಾರೆ ಅರ್ಥ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.